ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪಾಪ್ಕಾರ್ನ್ ಪಚ್ಚಿ ಮಾತಾಡ್ತಾ ಇದ್ದೀನಿ. ಇವತ್ತು ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್ ಈ ಮೂವಿ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ಬಂದಿದ್ದೀನಿ. ರಾಕಿಂಗ್ ಸ್ಟಾರ್ ಯಶ್ ನಟಿಸುತ್ತಿರುವ ಬಹು ಬೇಡಿಕೆಯ ಮತ್ತು ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಮೂವಿ ಅಪ್ಡೇಟ್ ನಿಮಗಾಗಿ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್ ಇದು ಒಂದು 1950ರಿಂದ 1970ರ ದಶಕದಲ್ಲಿ ಗೋವಾದಲ್ಲಿನ ಡ್ರಗ್ ಕಾರ್ಟೆಲ್ನ ಮೇನ್ ಸಬ್ಜೆಕ್ಟ್ ಆಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಇವರು ಮಲಯಾಳಂ ಅವರಾಗಿರ್ತಾರೆ. ಇವರ ಮೊದಲನೇ ಮೂವಿ ಬಂದು 2009ರಲ್ಲಿ ಕೇಲ್ಕುನ್ನೊಂದು ಮೂವಿ ಆಗಿರುತ್ತೆ. 2013ರಲ್ಲಿ ಲಯರ್ಸ್ ಡೈಸ್ ಎಲ್ಡರ್ ಒನ್ ಆರ್ ಮುತ್ತುಮ್ ಅನ್ನುವ ಮೂವಿನ ಡೈರೆಕ್ಟ್ ಮಾಡಿರ್ತಾರೆ. ಇನ್ನು ಹೀರೋ ಮತ್ತು ಪ್ರೊಡ್ಯೂಸರ್ ಮತ್ತು ರೈಟರ್ಗೆ ಬಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ 19ನೇ ಮೂವಿ ಆಗಿರುತ್ತೆ. ಇದರಲ್ಲಿ ಇವರು ಒಬ್ಬ ಮಾಫಿಯಾ ಗ್ಯಾಂಗ್ ಲೀಡರ್ ಆಗಿ ಕಾಣಿಸಿದ್ದಾರೆ. ಈ ಮೂವಿನಲ್ಲಿ ಅವರು ಸ್ಟೈಲಿಶ್ ಗೆಟಪ್, ಗ್ಯಾಂಗ್ಸ್ಟರ್ ಲುಕ್ ಎಲ್ಲ ಸಿನಿಪ್ರಿಯರ ನಿದ್ದೆಗೆಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಟಾಕ್ಸಿಕ್ನ ಮೋಷನ್ ಪೋಸ್ಟರ್ ಡಿಸೆಂಬರ್ 9, 2025ರಂದು ಬಿಡುಗಡೆ ಆಗಿದ್ದು 100 ಡೇಸ್ ಕೌಂಟ್ ಡೌನ್ ಮಾಡ್ಕೊಳ್ಳಿ, ನಾನು ಬರ್ತಾ ಇದ್ದೀನಿ ಅಂತ ಯಶ್ ಅವರು ಹೇಳ್ತಾ ಇದ್ದಾರೆ. ಪೋಸ್ಟರಲ್ಲಿ ಕಾಣಿಸ್ತಿರೋ ಬೆನ್ನಲ್ಲಿ ಟ್ಯಾಟು, ಕದರ್ ಲುಕ್, ಬ್ಲಡ್ನಲ್ಲಿ ಸ್ನಾನ ಮಾಡ್ತಾ ಇರೋದು ನೋಡಿದ್ರೆ ಮೂವಿ ಬ್ರುಚಲ್ ಮತ್ತು ಖಡಕ್ ಆಗಿರುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಇನ್ನು ಟಾಕ್ಸಿಕ್ನಲ್ಲಿ ದೊಡ್ಡ ದೊಡ್ಡ ನಟ ನಟಿಯರ ಬಳಗವೇ ಇದೆ ಅಂದರೆ ತಪ್ಪಾಗೋದಿಲ್ಲ. ಕಿಯಾರಾ ಅಡ್ವಾನಿ, ನಯನ್ತಾರಾ, ಅಕ್ಷಯ್ ಒಬೆರಾಯ್, ಹುಮಾ ಕುರೇಶಿ, ಸುದೇವ್ ನಾಯರ್ ಇವರು ನಮ್ಮವರೇ ಆಗಿರ್ತಾರೆ. ಹಾಲಿವುಡ್ಡಿಂದ ಕೈಲ್ ಪೌಲ್, ಡರ್ಮೆಲ್ ಡಿಸಿಲ್ವಾ, ನತಾಲಿ ಬರ್ನ್, ಬೆನೆಡಿಕ್ಟ್ ಗೋರೆಟ್ ಇವರಾಗಿರ್ತಾರೆ. ಇನ್ನೂ ಹಲವಾರು ನಟ ನಟಿಯರು ಈ ಮೂವಿನಲ್ಲಿದ್ದಾರೆ. ಇನ್ನೂ ಬಡ್ಜೆಟ್ ಹೇಳೋದಾದರೆ ಕನ್ನಡದವ್ರು ಏನು ಕಮ್ಮಿ ಇಲ್ಲ ಗುರು ಅಂತ ಮತ್ತೆ ತೋರಿಸ್ತಾನೆ ಇದ್ದಾರೆ. ಇದು ಮುಂಚೆ ಸುಮಾರು 200 ಕೋಟಿ ಬಜೆಟ್ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಇದು ಸುಮಾರು 400ರಿಂದ 600 ಕೋಟಿಗೂ ದಾಟಿದೆ ಅಂತ ಅಂದಾಜಿಸಲಾಗಿದೆ. ಇದಾಗಿತ್ತು ಟಾಕ್ಸಿಕ್ನ ಕಂಪ್ಲೀಟ್ ಅಪ್ಡೇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.